ಪ್ರೈಸ್ ದ ಲಾರ್ಡ್. ದೇವರ ನಂಬಿಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಯಾಕೋಬ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಅದರಲ್ಲಿ 5ನೇ ವಚನ ಹೇಳುತ್ತೆ, ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ದೇವ್ರ ವಾಕ್ಯ ಹೇಳುತ್ತೆ, ಭೂಲೋಕದಲ್ಲಿ ಅತಿ ಭೋಗಿಗಳಾಗಿ ಅಂದರೆ ಅತಿ ಭೋಗರಾಗಿ ನೀವು ನಡೆದುಕೊಂಡಿದ್ದೀರಾ, ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಾ. ಹೌದು, ಈ ಭೂಲೋಕದಲ್ಲಿ ಇವತ್ತು ನೋಡುವಾಗೆ ಅಲ್ವಾ, ಲೋಕದಲ್ಲಿ ಮನುಷ್ಯನಿಗೆ ಅಲ್ವಾ ಹಣದ ಆಸೆ, ದ್ರವ್ಯಾಸೆ, ಐಶ್ವರ್ಯದ ಆಸೆಗಳು, ಒಡವೆ ಆಸೆ, ಸ್ಥಾನಮಾನಗಳು, ಹೆಸರು, ಕೀರ್ತಿಗಳು. ಆಮೇಲೆ ಅಲ್ಲೇಲೂಯ, ಮನುಷ್ಯನಿಗೆ ಈ ಅಂತ್ಯದ ದಿನಗಳಲ್ಲಿ ಆಸೆಗಳಿಗಿಂತ ದುರಾಸೆಗಳು ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಾ. ನೋಡ್ರಿ, ಒಬ್ಬ ಮನುಷ್ಯ ಆಸ್ತಿ, ಐಶ್ವರ್ಯ, ಹಣ, ಸಂಪತ್ತು ಇದೆಲ್ಲ ಇದ್ದರೆ ಭೂಲೋಕದಲ್ಲಿ ಅವರು ಈ ರೀತಿಯಾಗಿ ಭೋಗಿಗಳಾಗಿ ಬದುಕ್ತಾ ಇದ್ದಾರೆ. ಆಶೀರ್ವಾದ ಇದೇ ನನಗೆ, ಆಶೀರ್ವಾದ ಇದೇ ನನಗೆ, ಐಶ್ವರ್ಯ ಅಲ್ವಾ, ಇದೇ ನಮಗೆ ನಿತ್ಯ, ಇದೇ ನಮಗೆ ಶಾಶ್ವತ, ಇಲ್ಲೇ ನಾವು ಇರ್ತೀವಿ ಅಂದ್ಬಿಟ್ಟು ಮನುಷ್ಯ ಏನು ಮಾಡ್ತಾನೆ, ಭೂಲೋಕದಲ್ಲಿ ಈ ಐಶ್ವರ್ಯವಂತರು, ಹಣವಂತರು ಅಲ್ವಾ, ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಾಗೆ ನಡೆದುಕೊಳ್ತಾ ಇದ್ದೀರಾ. ಐಶ್ವರ್ಯ ಕೊಡುವನು ದೇವರು, ಐಶ್ವರ್ಯ ಆಸ್ತಿ ಪಾಸ್ತಿಗಳನ್ನ ಕೊಡುವವನು ದೇವರು. ದೇವರು ಯಾಕೆ ಕೊಡ್ತಾನೆ? ದೇವರು ಯಾಕೆ ಕೊಡ್ತಾನಂದರೆ, ಅದರಲ್ಲಿ ನಾವು ಸಂತೋಷವಾಗಿ ಬದುಕಬೇಕು. ಮತ್ತು ನಮ್ಮ ಮಧ್ಯದಲ್ಲಿ ಎಷ್ಟೋ ಬಡವರು, ಅನಾದಿಗಳು, ದಿಕ್ಕಿಲ್ಲದವರು ಅಲ್ವಾ, ಆಸ್ತಿ ಇಲ್ಲದವರು, ಐಶ್ವರ್ಯ ಇಲ್ಲದವರು, ಹಣ ಇಲ್ಲದವರು, ಒಳ್ಳೆ ಆಹಾರ ಇಲ್ಲದವರು, ಒಳ್ಳೆ ಕೆಲಸ ಇಲ್ಲದವರು, ಒಳ್ಳೆ ಸ್ಥಾನಮಾನಗಳಲ್ಲಿ ಇಲ್ಲದವರು, ನಮ್ಮ ಕಣ್ಮುಂದೆ ನಾವಿರುವಂಥ ಈ ಭೂಮಿ ಮೇಲೆ ನಾವಿರುವಂಥ ಕಡೆಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಎಲ್ಲರನ್ನ ನೋಡ್ತೀವಿ. ಆದರೆ ನಾವು ಅವ್ರಿಗೆಲ್ಲ ಸಹಾಯ ಮಾಡಬೇಕನ್ನೋ ಮನಸ್ಸು ಬರಲ್ಲ. ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೂ ದೇವರು ಇವುಗಳನ್ನೆಲ್ಲ ಕೊಡಬೇಕು, ಅವ್ರಿಗೂ ಆಶೀರ್ವದಿಸಲ್ಪಡಬೇಕು, ಅವರು ಚೆನ್ನಾಗಿರಬೇಕು, ಅವ್ರಿಗೂ ನಾವು ಸಹಾಯ ಮಾಡಬೇಕನ್ನೋ ಒಳ್ಳೆ ಮನಸ್ಸು ಬರೋದೇ ಇಲ್ಲ. ನಾವು ಚೆನ್ನಾಗಿರಬೇಕು, ನಾವು ಸಿರಿ ಸಂಪತ್ತಿನಲ್ಲಿ ಐಶ್ವರ್ಯವಂತರಾಗಿ ಆಡಂಬರಗಳಾಗಿ ನಾವು ಸುಖವಾಗಿ ಬದುಕಿ ಬಾಳ್ಬೇಕಂದ್ಬಿಟ್ಟು ಮನುಷ್ಯ ಈ ಭೂಮಿಯಲ್ಲಿ ಇಷ್ಟ ಬಂದ ಹಾಗೆ ನಡೆದುಕೊಳ್ಳುತ್ತಾನೆ. ಆದರೆ ದೇವನು ಖಂಡಿತವಾಗಿ ಏನು ಮಾಡ್ತಾನೆ, ಲೆಕ್ಕ ಕೇಳುವಂಥ ಆ ಕಾಲವೂ ದಿನವೂ ಬರುತ್ತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಲೂಕಾ ಸುವಾರ್ತೆ 18ನೇ ವಚನದಲ್ಲಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಐಶ್ವರ್ಯವಂತನಿದ್ದಂತೆ. ಅವನು ಯೇಸುವಿನ ಬಳಿಗೆ ಬಂದು ಹೇಳ್ತಾರೆ, ಯೇಸುವೆ, ನಾನು ನಿತ್ಯ ಜೀವಕ್ಕೆ ಹೋಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಯೇಸಪ್ಪ ಹೇಳ್ತಾರೆ, ನೀನು ಕಳ್ಳತನ ಮಾಡಬೇಡ, ಕೊಲೆ ಮಾಡಬೇಡ, ತಂದೆ ತಾಯಿಗಳನ್ನ ಸನ್ಮಾನಿಸು, ವ್ಯಭಿಚಾರ ಮಾಡಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ನರಹತ್ಯ ಮಾಡಬೇಡ, ಇವುಗಳು ಯಾವುದನ್ನು ನೀನು ಮಾಡಬೇಡ, ಇದು ದೇವ್ರ ವಾಕ್ಯ ಅಂದು ಯೇಸು ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಇದನ್ನು ನಾನು ಸಣ್ಣ ವಯಸ್ಸಿಂದಲೇ ಇದೆಲ್ಲದಕ್ಕೂ ನಾನು ಸರಿಯಾಗಿ ನಡೆದುಕೊಂಡು ಬಂದಿದ್ದೀನಿ ಅಂತಾರೆ. ಯೇಸು ಅವನ ಸರಿಯಾದ ರೀತಿಯಲ್ಲಿ ದೃಷ್ಟಿಸಿ ನೋಡಿ, ನಿನಗಿನ್ನೂ ಒಂದು ಕಡಿಮೆ ಇದೆ, ನಿನ್ನ ಆಸ್ತಿ ಎಲ್ಲ ಮಾರಿ ಬಡವರಿಗೆ ಕೊಡು, ನನ್ನನ್ನು ಹಿಂಬಾಲಿಸಿವ, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುತ್ತೆ ಅಂದು ಯೇಸು ಹೇಳಿದ್ರು. ಆದರೆ ಅವನು ದೊಡ್ಡ ಶ್ರೀಮಂತನಾಗಿರೋದ್ರಿಂದ ಅವನಿಗೆ ಅದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ಯೇಸುವಿನ ಹಿಂಬಾಲಿಸಿ ಹೋಗೋಕ್ಕೆ ಅವನಿಗೆ ಮನಸ್ಸಿಲ್ಲದೆ ಅವನು ವ್ಯಸನ ಉಳ್ಳವನಾಗಿ ತಲೆ ಕೆಳಗಡೆ ಹಾಕಿ ಬಂದ ದಾರಿಯಲ್ಲೇ ವಾಪಸ್ ಹೋಗ್ಬಿಟ್ಟ. ಆಗ ಯೇಸು ಹೇಳ್ತಾರೆ, ಧನವಂತರು, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ. ಈ ಲೋಕದಲ್ಲಿ ಹೆಂಗೆ ಬೇಕಾದರೂ ಮನುಷ್ಯ ಐಶ್ವರ್ಯವಂತನಾಗಿ ಬಾಳ್ಬೋದು, ಹಣವಂತನಾಗಿ ಬಾಳ್ಬೋದು, ಆಸ್ತಿ ಪಾಸ್ತಿ ಉಳ್ಳವನಾಗಿ ಬಾಳ್ಬೋದು, ಸುಖ ಭೋಗವಾಗಿ ಬಾಳ್ಬೋದು, ಎಲ್ಲ ರೀತಿಯಾದ ಮನುಷ್ಯ ಈ ಲೋಕದಲ್ಲಿ ಅನುಭವಿಸ್ಬೋದು. ಆದರೆ ಅವ್ರಿಗೆ ಅಂತ್ಯ ಅನ್ನೋದು ಒಂದಿರುತ್ತೆ, ಮರಣ ಅನ್ನೋದು ಒಂದಿರುತ್ತೆ. ಆ ಒಂದು ಅಂತ್ಯದ ದಿನಗಳಲ್ಲಿ, ಮರಣದ ನಂತರ ಈ ಭೂಮಿಯಲ್ಲಿ ಮನುಷ್ಯ ಹೇಗೆ ಬದುಕಿದ್ದಾನೆ, ಹೇಗೆಲ್ಲ ಮನಸ್ಸು ಬಂದಾಗೆ ನಡೆದುಕೊಂಡಿದ್ದಾನೆ ಎಂದು ದೇವರ ಹತ್ರ ಲೆಕ್ಕ ಕೊಡಲು ಹೋಗಿ ಒಂದು ದಿನ ನಾವು ನಿಲ್ಲಬೇಕಾಗುತ್ತೆ. ನೋಡ್ರಿ, ಯೇಸು ಅವನಿಗೆ ಎಷ್ಟೊಂದು ಒಳ್ಳೆ ರೀತಿಯಾಗಿ ಹೇಳಿದ್ರು. ಆದರೆ ಅವನು ದೇವ್ರ ವಾಕ್ಯನ ಕಟ್ಟಲೆ ಕೈಗೊಂಡಿದ್ದಾನೆ. ಅದರಲ್ಲಿ ಒಂದಲ್ಲಿ ಮಾತ್ರನೇ ಅವನೇನು ಮಾಡಿಲ್ಲ, ಮಾಡೋಕ್ಕೆ ಮನಸ್ಸು ಬಂದಿಲ್ಲ. ಅವನಿಗೆ ನಿತ್ಯ ಜೀವ ಬೇಕಾಗಿತ್ತು. ಆದರೆ ಯೇಸು ಸ್ವಾಮಿನೇ ಆ ನಿತ್ಯ ಜೀವವಾಗಿದ್ದಾನೆ. ಯೇಸುವಿನ ಬಳಿಗೆ ಅವನು ಬಂದಿದ್ದಾನೆ, ಯೇಸುವಿನ ಬಳಿಗೆ ಬಂದಿದ್ದಾನೆ, ಅವನ ಮುಂದೆನೇ ನಿತ್ಯ ಜೀವ ನಿಂತಿದೆ.
ಆದರೆ ಅವನ ಮನಸ್ಸು ಯಾವುದ್ರ ಮೇಲಿತ್ತಂದರೆ, ಅವನ ಮನಸ್ಸು ಐಶ್ವರ್ಯದ ಮೇಲಿತ್ತು, ಅವನ ಮನಸ್ಸು ಆಸ್ತಿ ಪಾಸ್ತಿಗಳ ಮೇಲಿತ್ತು, ಅವನ ಮನಸ್ಸು ಒಡವೆ ವಸ್ತು ಹಣದ ಮೇಲಿತ್ತು. ಹಾಗಾಗಿ ಅವುಗಳನ್ನು ಬಿಟ್ಟು ಯೇಸುವಿನ ಹಿಂದೆ ಬರೋಕ್ಕೆ ಅವ್ರಿಗೇನಿರಲಿಲ್ಲ, ಮನಸ್ಸು ಬರಲಿಲ್ಲ. ಮತ್ತೊಂದು ಕಡೆ ಅವುಗಳ ಮೇಲೆ ಹೆಚ್ಚಾಗಿ ಮನಸ್ಸು ಇರೋದ್ರಿಂದಲೇ ಅವನೇನು ಮಾಡ್ತಾನೆ, ಬಹಳ ಕಷ್ಟ ಅನಿಸ್ಬಿಡ್ತು, ಕಷ್ಟ ಅನಿಸ್ಬಿಡ್ತು. ಹಾಗಾಗಿ ಅವನು ಯೇಸುನ ಹಿಂಬಾಲಿಸೋಕ್ಕಾಗದೆ ಅವನು ಹಿಂಜಾರಿ ಹೋಗ್ಬಿಟ್ಟ. ನೋಡಿದ್ರಾ, ಈ ಲೋಕದಲ್ಲಿ ಅಲ್ವಾ, ದೇವರನ್ನ ಸೇವಿಸಲು, ದೇವರಿಗಾಗಿ ಜೀವಿಸಲು, ಒಂದು ಒಳ್ಳೆ ಭಕ್ತಿ ಜೀವಿತಗಳನ್ನು ಮಾಡಲು, ನಿತ್ಯ ಆತ್ಮಕ್ಕೆ ಹೋಗಿ ನಾವು ಸೇರಲು, ಮೋಕ್ಷ ಪರಲೋಕವನ್ನು ಪಡೆದುಕೊಳ್ಳೋಕ್ಕೆ ಈ ಭೂಮಿಯಲ್ಲಿ ನಮಗೆ ಎಷ್ಟೋ ಅಡ್ಡಿ ತಡೆಗಳಿರ್ತವೆ. ಐಶ್ವರ್ಯ ಒಬ್ಬ ಮನುಷ್ಯನ ದೇವ್ರ ಕಡೆ ಹೋಗೋಕೆ ಬಿಡಲ್ಲ. ಆಸ್ತಿಗಳು ಒಬ್ಬ ಮನುಷ್ಯ ದೇವ್ರ ಕಡೆ ಹೋಗೋಕೆ ಬಿಡಲ್ಲ. ಹಣ ಐಶ್ವರ್ಯಗಳು ದೇವ್ರ ಕಡೆ ಹೋಗೋಕೆ ಬಿಡೋದಿಲ್ಲ. ಅದಕ್ಕೆ ಒಬ್ಬ ಮನುಷ್ಯ ಲೋಕವನ್ನಾಗಲಿ ಹಣವನ್ನಾಗಲಿ ಎರಡನ್ನೂ ಸೇವಿಸಲಾರನು. ದೇವನ ಸೇವಿಸಿದರೆ ಹಣವನ್ನು ಸೇವಿಸೋಕ್ಕಾಗಲ್ಲ, ಹಣವನ್ನು ಸೇವಿಸಿದರೆ ದೇವನ ಸೇವಿಸಲು ಆಗಲ್ಲ. ಎರಡು ಯಜಮಾನರಿಗೆ ಸೇವೆ ಮಾಡೋಕ್ಕಾಗಲ್ಲ ಅಂತ ದೇವರು ಹೇಳಿದ್ದಾರೆ. ಈ ಲೋಕ ನಮಗೆ ನಿತ್ಯ ನಿರಂತರವಾದದ್ದಲ್ಲ, ಇದು ಶಾಶ್ವತ ಲೋಕ ಅಲ್ಲ. ಇಹದಲ್ಲಿ ನಮಗೆ ಶಾಶ್ವತವಾದ ಪಟ್ಟಣವೂ ಇಲ್ಲ. ಇನ್ನು ಮುಂದಾಗುವಂಥ ಪಟ್ಟಣವನ್ನು ಆರೈಸುತ್ತೇವೆ ಎಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಲೋಕದಲ್ಲಿ ಮನುಷ್ಯ ಬರೋಗೆ ಏನು ತಗೊಂಡು ಬಂದಿಲ್ಲ, ಹೋಗುವಾಗೆ ಅದರೊಳಗಿಂದ ಏನು ತೆಗೆದುಕೊಂಡು ಹೋಗೋದಿಲ್ಲ. ಅನ್ನ ವಸ್ತ್ರಗಳಿದ್ರೆ ಸಾಕು ಅಲ್ವಾ. ಭಕ್ತಿಯುಳ್ಳ ಜೀವಿತನ ಮಾಡಿಬಿಟ್ರೆ ನಮಗೆ ನಿತ್ಯದಲ್ಲಿ ದೊಡ್ಡ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ. ಹಾಗಾಗಿ ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ, ಐಶ್ವರ್ಯದ ಮೇಲೆ ನಿಮ್ಮ ಮನಸ್ಸು ಹೋಗಬಾರ್ದು, ಆಸ್ತಿ ಪಾಸ್ತಿಗಳ ಮೇಲೆ ನಿಮ್ಮ ಮನಸ್ಸು ಹೋಗಬಾರ್ದು, ಹಣಕಾಸಿನ ಮೇಲೆ ನಿಮ್ಮ ಮನಸ್ಸು ಹೋಗಬಾರ್ದು ಅಲ್ವಾ. ಈ ಲೋಕದಲ್ಲಿ ಯಾವ ರೀತಿಯಾದ ಸುಖ ಭೋಗಗಳ ಮೇಲೆ ನಿಮ್ಮ ಮನಸ್ಸು ಹೋಗುವುದಾದರೆ ಒಂದು ಸ್ವಲ್ಪ ಕಾಲಕ್ಕೆ ನಾವು ಇಲ್ಲಿರ್ತೀವಿ, ನಂತರ ಮರಣದ ನಂತರ ನಿತ್ಯ ನರಕ ಅನ್ನೋದು ಎಷ್ಟೋ ಭಯಂಕರವಾಗಿದೆ. ಮನುಷ್ಯ ದೇವರಿಗೆ ಭಯಪಡದೆ, ದೇವರ ಕಡೆ ತಿರುಗಿಕೊಳ್ಳದೆ, ದೇವರನ್ನ ಸೇವಿಸದೆ, ದೇವರಿಗಾಗಿ ಯಾವುದನ್ನು ತ್ಯಜಿಸದೆ ಅಲ್ವಾ, ದೇವರನ್ನ ಹಿಂಬಾಲಿಸದೆ ಇಷ್ಟ ಬಂದ ರೀತಿಯಲ್ಲಿ ಲೋಕದಲ್ಲಿ ಅವನು ಬದುಕಿ ಸತ್ತ ಮೇಲೆ ಎಷ್ಟೋ ಭಯಂಕರವಾದ ಒಂದು ನರಕ. ಆ ನರಕ ಎಷ್ಟು ಭಯಂಕರ ಅಂದರೆ, ಅಲ್ಲಿ ಸುಡುವ ಬೆಂಕಿ ಆರೆಲ್ಲ, ಕಡಿಯುವವಳ ಸಾಯಲ್ಲ, ಕೋಟಿ ಯುಗಗಳು ಯಾತನೆಗಳು ನಿರಂತರವಾಗಿ ಆ ಸ್ಥಳದಲ್ಲಿ ಹಗಲಿರುಳು ಯಾತನೆಗಳು ಉಂಟೆಂದು ಬರೆಯಲ್ಪಟ್ಟಿದೆ. ಹಾಗಾಗಿ ಇದನ್ನು ಕೇಳಿಕೊಂಡಿರೋಂಥ ನೀವು ಯಾರಾದರೂ ಸರಿ, ಲೋಕದಲ್ಲಿ ದೇವರು ಖಂಡಿತವಾಗಿ ದೇವರೊಬ್ಬ ಇದ್ದಾನೆ. ಆತನೇ ಸೃಷ್ಟಿಕರ್ತ, ಆತನೇ ಯೇಸು ಕ್ರಿಸ್ತನು. ಆತನ ಬಳಿಗೆ ನಾವು ಬರುವಾಗೆ ನಾವು ಮಾಡಿರೋ ಸಕಲ ಪಾಪಗಳನ್ನ ಮನ್ನಿಸಿ ಅವರ ರಕ್ತದಲ್ಲಿ ನಮ್ಮನ್ನು ತೊಳೆದು ಅವರು ನಮ್ಮನ್ನು ತನ್ನ ಮಕ್ಕಳಾಗಿ ಮಾರ್ಪಡಿಸಿ ಅನಂತರ ಈ ಲೋಕದ ಜೀವಿತ ಮುಗಿದ ಮೇಲೆ ಆ ಮೋಕ್ಷ ಲೋಕದಲ್ಲಿ ಒಂದು ನಿತ್ಯ ಆಶೀರ್ವಾದ ನಮಗೆ ಉಂಟು ಮಕ್ಕಳೇ. ಹಾಗಾಗಿ ತಾತ್ಕಾಲಿಕವಾದ ಈ ಸುಖ ಭೋಗಗಳಿಂದ ಓಡಬೇಡಿ, ಈ ಹಣಕಾಸಿನ ಹಿಂದ್ಗಡೆ ಓಡಬೇಡಿ, ಈ ಆಸ್ತಿ ಪಾಸ್ತಿಗಳಿಂದ ಓಡಬೇಡಿ ಅಲ್ವಾ, ಈ ಐಶ್ವರ್ಯ ಮೋಹಗಳಿಂದ ಓಡಬೇಡಿ. ದೇವ್ರ ವಾಕ್ಯ ಹೇಳುತ್ತೆ, ಹಣದ ಆಸೆ ಸಕಲವಾದ ಕೆಟ್ಟತನಕ್ಕೆ ಮೂಲವಾದದ್ದು. ಕೆಲವರು ಅದರಿಂದ ಕ್ರಿಸ್ತನ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಮನುಷ್ಯನಿಗೆ ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಎಂದು ಬರೆಯಲ್ಪಟ್ಟಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ದೇವರಲ್ಲಿರೋ ಭಕ್ತಿ, ಪ್ರೀತಿ, ನಂಬಿಕೆಗಳನ್ನ ಕಳೆದುಕೊಂಡು ಅದಕ್ಕಾಗಿ ಆತುರಪಟ್ಟು ಮನುಷ್ಯ ಹೋಗ್ತಾ ಇರ್ತಾನೆ. ಅದರಿಂದ ಅವ್ರಿಗೆ ಸಿಕ್ಕೋದು ವೇದನೆಗಳು, ತೊಂದರೆಗಳು, ಭಯಂಕರವಾದ ಕಾರ್ಯಗಳು. ನೋಡ್ರಿ, ಹಣಕ್ಕಾಗಿ ಕೊಲೆ, ಜಮೀನುಗಳಿಗಾಗಿ ಕೊಲೆಗಳು ಅಲ್ವಾ, ಐಶ್ವರ್ಯಕ್ಕಾಗಿ ಕೊಲೆ, ಸುಖ ಭೋಗಗಳಿಗಾಗಿ ಕೊಲೆ, ಸ್ಥಾನಮಾನಗಳಿಗಾಗಿ ಕೊಲೆಗಳು. ತಾನು ಪಡಿಬೇಕು, ತಾನು ಪಡ್ಕೊಳ್ಬೇಕು, ತಾನು ಇಷ್ಟ ಬಂದಂಗೆ ಈ ಲೋಕದಲ್ಲಿ ಆಶೀರ್ವಾದವಾಗಿ ಒಂದು ಐಶ್ವರ್ಯವಂತನಾಗಿ ಆಡಂಬರವಾಗಿ ಸುಖ ಭೋಗವಾಗಿ ಜೀವಿಸ್ಬೇಕಂದ್ಬಿಟ್ಟು ಇವರು ಮನುಷ್ಯರ ಪ್ರಾಣಗಳನ್ನೇ ತೆಗೆದು ಬಿಡ್ತಾರೆ ನೋಡ್ರಿ ಅಲ್ವಾ. ಆಸ್ತಿ ಪಾಸ್ತಿಗಾಗಿ, ಹಣಕ್ಕಾಗಿ, ಒಡವೆಗಳಿಗಾಗಿ, ವಸ್ತುಗಳಿಗಾಗಿ, ಹಾಲೆಲುಯ್ಯ, ಸುಖ ಭೋಗಗಳಿಗಾಗಿ ಮತ್ತೊಬ್ಬರ ಜೀವಗಳನ್ನೇ ತೆಗೆದು ಬಿಡ್ತಾರೆ, ಮತ್ತೊಬ್ಬ ಕುಟುಂಬಗಳನ್ನೇ ನಾಶ ಮಾಡಿಬಿಡ್ತಾರೆ, ಮತ್ತೊಬ್ಬರನ್ನೇ ಹಾಳು ಮಾಡಿಬಿಡ್ತಾರೆ. ಇದೆಷ್ಟು ದೊಡ್ಡ ಪಾಪ ಅಲ್ವಾ, ಇದು ದೊಡ್ಡ ಮೋಸ ಅಲ್ವಾ, ಇದು ದೊಡ್ಡ ಅನ್ಯಾಯ ಅಲ್ವಾ. ಇದನ್ನು ದೇವರು ಎಂದೂ ಸಹಿಸೋದಿಲ್ಲ, ಇದು ದೇವರು ಎಂದೂ ಸಹಿಸೋದಿಲ್ಲ. ಅಂಥವ್ರ ಮೇಲೆ ದೇವರಿಗೆ ಕೋಪ ಇರುತ್ತೆ. ಹಾಗಾಗಿ ದೇವ ಜನರೇ, ದಯವಿಟ್ಟು ನೀವು ದೇವರ ಕಡೆ ತಿರುಗಿಕೊಳ್ಳ್ರಿ. ಲೋಕದಲ್ಲಿ ಒಬ್ಬ ಮನುಷ್ಯ ತಾಯಿ ಗರ್ಭದಿಂದ ಹೇಗೆ ಬಂದನೋ ಗತಿಸಿ ಏನು ಇಲ್ಲದವನಾಗಿ ಹಾಗೆ ಹೋಗುತ್ತಾನೆ. ಇರುವ 3 ದಿವಸ ಕಾರ್ಯಗಳಿಗಾಗಿ ಯಾಕೆ ಈ ಲೋಕದಲ್ಲಿ ಇಷ್ಟೊಂದು ಹೊಡೆದಾಟ, ಜಗಳ, ಯಾಕೆ ನಾವು ಸಮಸ್ಯೆಗಳನ್ನ ಮಾಡಿಕೊಂಡು ಪ್ರಾಣಗಳನ್ನ ತಗೊಂಡು ಯಾಕೆ ನಾವು ಸೈತಾನಗೋ ನಿತ್ಯ ನರಕಕ್ಕೆ ಹೋಗಬೇಕು? ಹಾಗಾಗಿ ಇವುಗಳೆಲ್ಲ ಬಿಟ್ಟು ಸತ್ಯವೇದವನ್ನು ಓದ್ರಿ. ಬೈಬಲ್ನ ನೀವು ಓದುವಾಗೆ ಅದರ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡ್ತಾನೆ.
ದೇವರು ಅದರ ಸಂಗಡ ಮಾತನಾಡ್ತಾನೆ. ನಿಮ್ಮ ಹೃದಯಗಳು ಬದಲಾಗುತ್ತೆ, ನಿಮ್ಮ ಮನಸ್ಸುಗಳು ಬದಲಾಗುತ್ತೆ. ನೀವು ಒಂದು ಒಳ್ಳೆ ವ್ಯಕ್ತಿಗಳಾಗಿ ಬದಲಾಗಿ ನೀವು ಅನೇಕರಿಗೆ ಆಶೀರ್ವಾದಗಳನ್ನ ಬಯಸ್ತೀರಾ, ಸಹಾಯಗಳನ್ನ ಮಾಡ್ತೀರಾ. ಅನೇಕರನ್ನ ನಿಮ್ಮ ಹಾಗೆ ಮಾನವೀಯತೆಯಿಂದ ಅಲ್ವಾ ಅವ್ರನ್ನ ನೋಡಿ ಅವ್ರುಗಳನ್ನ ನಿಮ್ಮ ಹಾಗೆ ನೀವು ಭಾವಿಸ್ಕೊಳ್ತೀರಾ. ದೇವರು ಒಳ್ಳೆಯದನ್ನೇ ಬಯಸ್ತಾನೆ. ನ್ಯಾಯ, ನೀತಿ, ಧರ್ಮಗಳನ್ನು ದೇವರು ಇಷ್ಟಪಡ್ತಾನೆ. ಅನ್ಯಾಯ, ಅಧರ್ಮ, ಅನೀತಿ, ಮೋಸಗಳನ್ನ ದೇವರು ಇಷ್ಟಪಡಲ್ಲ. ಅನೀತಿ, ಅನ್ಯಾಯ, ಅಧರ್ಮಗಳಿಂದ ಸೈತಾನ್ ನಿಂತಿರ್ತಾನೆ. ನ್ಯಾಯ, ನೀತಿ, ಧರ್ಮಗಳಿಂದ ದೇವರು ನಿಂತಿರ್ತಾನೆ. ಹಾಗಾಗಿ ದೇವರು ಯಾವಾಗಲೂ ಒಳ್ಳೆಯದನ್ನೇ ಬಯಸುವಂಥ ದೇವರು. ನಾವು ಒಳ್ಳೆಯದನ್ನೇ ಮಾಡೋರಾಗಿ ನಾವು ಇರಬೇಕು. ಸೈತಾನ ಕೆಟ್ಟದನ್ನು ಬಯಸ್ತಾನೆ, ಕೆಟ್ಟದನ್ನು ಮಾಡಿಸ್ತಾನೆ. ನಂತರ ಮನುಷ್ಯರ ಆತ್ಮಗಳನ್ನ ನರಕಕ್ಕೆ ಕೇಳ್ಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಮಾನಸಾಂತರ ಹೊಂದ್ರಿ, ಹಣದ ಆಸೆ ಬಿಟ್ಟು ಹೊರಗಡೆ ಬನ್ನಿರಿ, ದ್ರವ್ಯಾಶೆಗಳನ್ನು ಬಿಟ್ಟು ಹೊರಗಡೆ ಬನ್ನಿರಿ, ಆಸ್ತಿ ಪಾಸ್ತಿ ಮೋಹಗಳನ್ನ ಬಿಟ್ಟು ಹೊರಗಡೆ ಬನ್ನಿರಿ. ಹೆಣ್ಣಿನ ಆಸೆ, ಹುಡುಗನ ಆಸೆ, ತಿನ್ನೋದು ಕುಡಿಯೋದು ಮೋಜು ಮಸ್ತಿಗಳನ್ನು ಬಿಟ್ಟು ನೀವು ಹೊರಗಡೆ ಬನ್ನಿರಿ. ಹೊರಗಡೆ ಬಂದು ಮನುಷ್ಯನಿಗೆ ತಕ್ಕ ಹಾಗೆ ನಡ್ಕೊಳ್ರಿ, ಮನುಷ್ಯನಿಗೆ ತಕ್ಕ ಹಾಗೆ ಜೀವಿಸಬೇಕು. ದೇವರು ಎಲ್ಲವನ್ನು ನೋಡಿಕೊಂಡಿದ್ದಾನೆ. ನಮ್ಮ ಪ್ರಾಣಗಳು ನಮ್ಮ ಕೈಯಲ್ಲಿಲ್ಲ, ನಮ್ಮ ಆಯುಸ್ಗಳು ನಮ್ಮ ಕೈನಲ್ಲಿಲ್ಲ. ಯಾವಾಗ ಏನು ಸಂಭವಿಸುತ್ತೋ ಮನುಷ್ಯನಿಗೆ ಒಂದು ಸೆಕೆಂಡಲ್ಲಿ ಕೂಡ ಏನಾಗ್ಬಿಡುತ್ತೋ ಗೊತ್ತಾಗೋದಿಲ್ಲ. ಹಾಗಾಗಿ ಮನುಷ್ಯ ಎಂಥವನು ಈ ಭೂಮಿಯಲ್ಲಲ್ವಾ. ಅದಕ್ಕಾಗಿ ಒಬ್ಬ ಮನುಷ್ಯ ಏನು ಮಾಡಬೇಕು, ಸತ್ಯ ದೇವನ್ನ ಅರಿತು ಅವ್ರ ಕಡೆ ತಿಳ್ಕೊಂಡು ಸತ್ಯವನ್ನು ನಾವು ತಿಳ್ಕೊಂಡು ಸತ್ಯದಲ್ಲಿ ನಡೆದ್ರೆ ಈ ಭೂಮಿಯಲ್ಲಿ ಆಶೀರ್ವಾದವಾಗಿ ನಾವಿರ್ತೀವಿ. ದೇವರ ಮುಂದೆ ನಾವು ನಿಲ್ಲುವಾಗೆ ಸಂತೋಷವಾಗಿ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ನಾವು ದೇವರೊಟ್ಟಿಗೆ ಜೀವಿಸಲು ಸಾಧ್ಯವಾಗುತ್ತೆ. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೈಬಲ್ನ ಓದ್ರಿ, ಪ್ರಾರ್ಥನೆ ಮಾಡಿರಿ, ದೇವ್ರ ಹತ್ರ ಸಹಾಯ ಕೇಳ್ರಿ. ಯೇಸು ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ರಕ್ಷಿಸಿ ನೀತಿವಂತರಾಗಿ ನಿಮ್ಮನ್ನು ಪರಿಶುದ್ಧವಂತರಾಗಿ ಮಾಡಲು ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುವಂಥ ಎಲ್ಲರೂ ಅಲ್ವಾ ಯೋಚಿಸಿ ಧ್ಯಾನಿಸಿ ದೇವ್ರ ಕಡೆ ತಿರ್ಕೊಳ್ರಿ. ದೇವರನ್ನು ಆಶೀರ್ವಾದ ಮಾಡಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳುವಾಗ ಎಲ್ಲ ಹೃದಯಗಳು ಮುಟ್ಟಲ್ಪಡಬೇಕು ಸ್ವಾಮಿ. ಹೃದಯಗಳೆಲ್ಲ ಅಲಗು ನೆಟ್ಟಂತ ಆಗಬೇಕಪ್ಪ. ಅನೇಕರ ಮಾನಸಾಂತರ ಒಂದು ನಿಮ್ಮ ಕಡೆ ತಿರ್ಕೊಳ್ಬೇಕು ಸ್ವಾಮಿ. ದೇವರೇ, ಈ ಅಳಿದು ಹೋಗೋ ಲೋಕಕ್ಕಾಗಿ, ಈ ಅಳಿದು ಹೋಗುವಂಥ ಐಶ್ವರ್ಯ ಮೋಹಗಳಿಗಾಗಿ ಮನುಷ್ಯ ಅಪ್ಪ ಇದರಲ್ಲಿ ನಿರಂತರವಾಗಿ ಹೋಗಬಾರ್ದು ಸ್ವಾಮಿ. ಮನುಷ್ಯ ನಿನ್ನನ್ನು ಬಳಸಿ ನಿನ್ನಿಂದೆ ಬರುವ ಹಾಗೆ ಸತ್ಯದ ಪರಿಜ್ಞಾನದಲ್ಲಿ ಎಲ್ಲರನ್ನ ಸೇರಿಸಿ ರಕ್ಷಿಸಿ ಎಲ್ಲರೂ ನಿನ್ನನ್ನು ಅರಿತುಕೊಳ್ಳಲು ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆಪ್ಪ. ಯೇಸು ರಾಜ ಎಲ್ಲರನ್ನ ಆಶೀರ್ವದಿಸಿರಿ, ರಕ್ಷಿಸಿರಿ, ಕಾಪಾಡ್ರಿ, ದೊಡ್ಡ ಕಾರ್ಯ ಮಾಡಿರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯನ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರನ್ನ ಆಶೀರ್ವದಿಸಲಿ. ಆಮೇನ್.